SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂತ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಬಿಡಿಸ್ತಾ ಇದ್ವಿ. ಕೊನೆಯ ಭಾಗಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ಕೇವಲ 3 ಪ್ರಶ್ನೆಗಳು ಮಾತ್ರ ಬಾಕಿ ಉಳಿದವು. 4 ಅಂಕದ ಒಂದು ಪ್ರಶ್ನೆ ಅಥವಾ ಪ್ರಶ್ನೆ ಇರೋದ್ರಿಂದ 2 ಪ್ರಶ್ನೆ, 5 ಅಂಕದ ಕೊನೆಯ ಪ್ರಶ್ನೆ. 37ನೇ ಪ್ರಶ್ನೆ. ಮರದಿಂದ ಮಾಡಿದ ಸಿಲಿಂಡರ್ನಿಂದ 2 ವೃತ್ತಾಕಾರದ ಅರ್ಧಗೋಳಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಿದೆ. ಸಿಲಿಂಡರ್ನ ಎತ್ತರ 10 ಸೆಂಟಿಮೀಟರ್ ಮತ್ತು ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್ ಆದರೆ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ ತಕ್ಷಣ ನೀವೇನು ಮಾಡ್ತೀರಿ ಅಂದ್ರೆ, ಇಲ್ಲಿ ಯಾವ್ಯಾವ ಆಕೃತಿ ಬಳಕೆ ಆಗಿದೆ, ಜೋಡಿಸಿದ ಘನಾಕೃತಿ ಒಳಗೆ ಇಲ್ಲಿ ಒಂದು ಸಿಲಿಂಡರ್ ಆಕೃತಿ ಕಾಣ್ತಾ ಇದೆ, ನಮಗೆ 2 ಅರ್ಧ ಗೋಳಾಕೃತಿ ಕಾಣ್ತಾ ಇದೆ. ಹಾಗಾಗಿ ನಾವು ವಕ್ರ ಮೇಲ್ಮೈ ಅಥವಾ ಪಾರ್ಶ್ವ ಮೇಲ್ಮೈ ಅಂದ್ರೆ ಈ ವಸ್ತುವಿನ ಪೂರ್ಣ ಅಂದ್ರೆ ಈ ಕಂಪ್ಲೀಟ್ ಈ ವಸ್ತುವಿನ ಮೇಲ್ಮೈ ವಿಸ್ತೀರ್ಣ ಗೊತ್ತಾಗಬೇಕಾದ್ರೆ ನಮಗೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಆ್ಯಂಡ್ 2 ಅರ್ಧಗೋಳಗಳು, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ 2 ಹೆಮಿಸ್ಫಿಯರ್ ಅಂದರೆ 2 ಅರ್ಧಗೋಳಗಳ ವಕ್ರ ಮೇಲ್ಮೈ ವಿಸ್ತೀರ್ಣ. ಒಂದು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ, ನೆಕ್ಸ್ಟ್ ಈ 2 ಅರ್ಧಗೋಳ ವಕ್ರ, 3 ಕೂಡಿಸ್ಬಿಟ್ರೆ ನಮಗೆ ಈ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗ್ತದೆ. ಈಗಾಗಲೇ ನಮ್ಗೆ ತ್ರಿಜ್ಯ ಅಂದ್ರೆ 3.5 ಅಂತ ಗೊತ್ತೈತಿ. 3.5 ಸೆಂಟಿಮೀಟರ್ನ ನಾವು 7/2 ಅಂತಾನು ಬರ್ಕೋಬಹುದು. 7/2 ಅಂದ್ರೆ 3.5. ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ 2 ಇಂಟು 2 ಅರ್ಧಗೋಳಗಳ ವಕ್ರ ಮೇಲ್ಮೈ ವಿಸ್ತೀರ್ಣ. ಎಸ್, ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣ 2πrx ಪ್ಲಸ್ 2 ಇಂಟು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ CSE ಆಫ್ ಹೆಮಿಸ್ಫಿಯರ್ ಅಂದ್ರೆ 2πr ಸ್ಕ್ವೇರ್, ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ. ಇಲ್ಲಿ ಏನು ಕಾಮನ್ ಐತಿ, 2πr ಕಾಮನ್ ತೆಗಿಬೋದು ನಾವು. 2πr ಕಾಮನ್ ಏನು ಉಳಿತು, ಬ್ರಾಕೆಟ್ ಒಳಗೆ h ಉಳಿತು, ಇಲ್ಲಿ ಒಂದು 2 ಉಳಿತು, 2πr ಹೊರಗೆ ಬಂದ್ರೆ. ನೆಕ್ಸ್ಟ್ ಇಲ್ಲಿ ಪೈ ಹೊರಗೆ ಬಂದೈತಿ, ಒಂದು 6 ಉಳಿತು. ಇಲ್ಲಿ 2 ಇಂಟು ಪೈ ಅಂದ್ರೆ 22 ತ್ರಿಜ್ಯ 7.2, 3.5 ಅನ್ನ 7.2 ಅಂತ ಬರ್ಕೊಳ್ಳೋಣ. ಇಲ್ಲಿ ಎಚ್ ಅಂದ್ರೆ ಸಿಲಿಂಡರ್ನ ಎತ್ತರ ಕೊಟ್ಟಿದೆ 10 ಸೆಂಟಿಮೀಟರ್ ಅಂತೇಳಿ, 10 ಸೆಂಟಿಮೀಟರ್ ಪ್ಲಸ್ 2 ಇಂಟು ಆರ್ ಅಂದ್ರೆ 3.5 ಇಂಟು 2 ತ್ರಿಜ್ಯ ಅಂದ್ರೆ 3.5, 3.5 ಇಂಟು 2 ಅಂದ್ರೆ 7 ಆಗ್ತದೆ. 7. ಸೊ 2 ಕ್ಯಾನ್ಸಲ್, 7 ಕ್ಯಾನ್ಸಲ್, 22 ಇಂಟು 10 7 17, 374 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್. ಭಾಳ ಈಸಿ. 2 ರಿಂದ 3 ಅಂಕ ಕೊಡುವಂಥ ಪ್ರಾಬ್ಲಮ್ 4 ಅಂಕ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ ಐತಿ. ಇಷ್ಟು ಮಾಡಿ ನಿಮಗೆ 4ಕ್ಕೆ 4 ಅಂಕಗಳು ಸಿಗ್ತವೆ. ಇದಕ್ಕೆ ಅಥವಾ ಪ್ರಶ್ನೆ ಕೂಡ ಇದೆ. 37ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ. ಹಣ್ಣಿನ ರಸದ ವ್ಯಾಪಾರಿಯು ಚಿತ್ರದಲ್ಲಿ ತೋರಿಸಿರುವ ಆಕಾರದಲ್ಲಿರುವ ಗಾಜಿನ ಲೋಟದಲ್ಲಿ ಗ್ರಾಹಕರಿಗೆ ಹಣ್ಣಿನ ರಸ ನೀಡುತ್ತಿದ್ದಾನೆ. ಸಿಲಿಂಡರ್ನ ಆಕಾರದ ಗಾಜಿನ ಲೋಟದ ಒಳವ್ಯಾಸ 5 ಸೆಂಟಿಮೀಟರ್ ಐತಂತ. ವ್ಯಾಸ ಕೊಟ್ಟಾರೆ ಇಲ್ಲಿ D 5 ಸೆಂಟಿಮೀಟರ್. ಆದರೆ ಲೋಟದ ಕೆಳಭಾಗದಲ್ಲಿ ಅರ್ಧಗೋಳದಷ್ಟು ಎತ್ತರಿಸಿದ ಭಾಗವಿತ್ತು. ಇಲ್ಲಿ ಎತ್ತರಿಸಿದ ಭಾಗ ಐತಿ, ಇಲ್ಲಿ ಅರ್ಧಗೋಳದಷ್ಟು. ಇದು ಲೋಟದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಗಾಜಿನ ಲೋಟದ ಎತ್ತರ 10 ಸೆಂಟಿಮೀಟರ್. ಎಷ್ಟು ಐತಂದ್ರ 10 ಸೆಂಟಿಮೀಟರ್. ಆದರೆ ಲೋಟದ ಗೋಚರ ಸಾಮರ್ಥ್ಯ ಮತ್ತು ನೈಜ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. π = 3.14 ಎಂದು ತೆಗೆದುಕೊಳ್ಳಿ. ಲೋಟದ ಗೋಚರ ಸಾಮರ್ಥ್ಯ ಅಂದ್ರೆ ಮೇಲ್ನೋಟಕ್ಕೆ ನಮಗಿದೆ ಸಿಲಿಂಡರ್ ತರ ಕಾಣ್ತಾ ಇದೆ ಲೋಟದ ಗೋಚರ ಸಾಮರ್ಥ್ಯ ಅಂದ್ರೆ ಈ ಲೋಟದ ಘನಫಲ ಕಂಡುಹಿಡಿಯಬೇಕು. ಇದು ಕೆಪಾಸಿಟಿ ಅಂದ್ರೆ ಇದ್ರದ್ದು ಘನಫಲ ಕಂಡುಹಿಡಿಯಬೇಕು. ಅಂದ್ರೆ ಈ ಸಿಲಿಂಡರ್ ಆಕಾರದ ಲೋಟ ಸಂಗ್ರಹಿಸಿಕೊಳ್ಳೋ ಸಾಮರ್ಥ್ಯವೇ ಅದರ ಘನಫಲ ಆಗಿರ್ತೈತಿ. ಹಾಗಾಗಿ ಇಲ್ಲಿ ನಾವು ಸಿಲಿಂಡರ್ ಘನಫಲ ಕಂಡುಹಿಡಿಯೋ ಸೂತ್ರ πr²h. ಪೈ ಅಂದ್ರೆ 3.14 ತಗೋರಿ ಅಂತ ಹೇಳಿದಾರ. ನೋಡಿ, ವ್ಯಾಸ D = 5 ಕೊಟ್ಟಿದಾರ. ತ್ರಿಜ್ಯ ಏನಕ್ಕೈತಿ, ಅದರ ಅರ್ಧ ಆಕೈತಿ ಅಂದ್ರೆ π/2 ಆಕೈತಿ. π/2 ಇಂಟು π/2. ಯಾಕೆ π/2 ಇಂಟು π/2 ಬರೆದ್ವಿ, r² ಅಂದ್ರೆ r ಇಂಟು r. ಎಚ್ ಎತ್ತರ ಎಷ್ಟಂದ್ರೆ 10. ಸುಲಭೀಕರಿಸಿದ್ರ 2 1 2 5 10, 2 1 2 1 1 ಉಳಿತು, 2 5 10, 2 7 14. ಏನು ಉಳಿತು, ಇದೆಲ್ಲ ಗುಣಿಸಿದ್ರೆ
196.25 ಸೆಂಟಿಮೀಟರ್ ಕ್ಯೂಬ್. ಘನಫಲ ಯಾವಾಗಲೂ ಘನಮಾನಗಳಿರ್ತೈತಿ, ಸೆಂಟಿಮೀಟರ್ ಕ್ಯೂಬ್ ಆಯ್ತು. ಇದು ಗೋಚರ ಸಾಮರ್ಥ್ಯ. ಇದು ಮೇಲ್ನೋಟಕ್ಕೆ ನಮಗೆ ಸಿಲಿಂಡರ್ ಆಕಾರದಲ್ಲಿ ಕಾಣ್ತಾ ಇದೆ. ಒಟ್ಟು ಈ ಲೋಟದ ಘನಫಲ ಇಷ್ಟು ಬಂತು. ಲೋಟದ ನೈಜ ಸಾಮರ್ಥ್ಯ ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ನಮಗೆ ಇದು ಲೋಟ ಕಂಪ್ಲೀಟ್ ಒಂದು ಸಿಲಿಂಡರ್ ತರ ಕಾಣ್ತಾ ಇದೆ. ಬಟ್ ಒಳಗ ಇಲ್ಲಿ ಅರ್ಧ ಗೋಳಾಕಾರದ ಏನ್ ಮಾಡಿದಾರೆ ಅಂದ್ರೆ ಎತ್ತರ ಮಾಡಿದಾರಲ್ಲ, ಇಷ್ಟು ಸಾಮರ್ಥ್ಯ ಕಡಿಮೆ ಆಗುತ್ತದೆ. ಅಂದ್ರೆ ಎಷ್ಟು ಅರ್ಧಗೋಳ ಐತಲ್ಲ ಅಷ್ಟು ಸಾಮರ್ಥ್ಯ ಕಡಿಮೆ ಆಗುತ್ತೆ. ಅಂದ್ರೆ ಸಿಲಿಂಡರ್ ಘನಫಲದೊಳಗೆ ಈ ಅರ್ಧಗೋಳ ಘನಫಲ ಮೈನಸ್ ಮಾಡ್ಬೇಕು, ಅಂದ್ರೆ ನಮ್ಗೆ ನೈಜ ಸಾಮರ್ಥ್ಯ ಸಿಗ್ತದೆ. ಸಿಲಿಂಡರ್ ಘನಫಲ ಆಲ್ರೆಡಿ ಕಂಡುಹಿಡಿದಿದ್ದೀವಿ, 196.25 ಮೈನಸ್ ಅರ್ಧಗೋಳದ ಘನಫಲ ಕಂಡುಹಿಡಿಯೋ ಸೂತ್ರ 2/3 πr ಕ್ಯೂಬ್. ಸೂತ್ರದ ಬೆಲೆ ತುಂಬೋಣ. 196.25 ಮೈನಸ್ 2/3 ಪೈ ಅಂದ್ರೆ ಇಲ್ಲಿ ಪೈ ಅಂದ್ರೆ 3.14. ತ್ರಿಜ್ಯ ಇಲ್ಲಿ ಅರ್ಧಗೋಳ ತ್ರಿಜ್ಯನ ಕೂಡ ಸಿಲಿಂಡರ್ ತ್ರಿಜ್ಯನ ಆಗಿರ್ತೈತಿ. ಹಾಗಾಗಿ π/2 ಇಂಟು π/2 ಇಂಟು π/2 3 ಸರಿ ಬರ್ಕೋದು ಆರ್ ಕ್ಯೂಬ್ ಅಂದ್ರೆ. ಇದು ಎರಡು ಕ್ಯಾನ್ಸಲ್, 1.57 ಗುಣಿಸಿಟ್ರೆ ಎಷ್ಟಾಗತ್ತಂದ್ರೆ 196.25 ಮೈನಸ್ 32.70 ಆಗ್ತದೆ. 32.70 ಆಗುತ್ತೆ. ಇದ್ರಾಗ ಇದನ್ನ ಕಳೆದ್ರೆ ಬಿಂದು ಕೆಳ ಬಿಂದು ಬರ್ಕೋಬೇಕು. 32.70 ಈ ತರ ಬರ್ಕೊಂಡು 5 12 7 ಕಳೆದ್ರೆ 5 ಕೈಲಂತ 1 6 3 ಕಳೆದ್ರೆ 3 6 163.55 ಸೆಂಟಿಮೀಟರ್ ಕ್ಯೂಬ್. ಇದು ನೈಜ ಸಾಮರ್ಥ್ಯ, ಇದು ಗೋಚರ ಸಾಮರ್ಥ್ಯ, ಇದು ನೈಜ ಸಾಮರ್ಥ್ಯ. ಅಂದ್ರೆ ಸಿಲಿಂಡರ್ ಘನಫಲದೊಳಗ ಈ ಎತ್ತರ ಮಾಡಿರುವಂತ ಅರ್ಧಗೋಳದ ಘನಫಲ ಮೈನಸ್ ಮಾಡಿಬಿಟ್ರೆ ಆಕ್ಚುಲಿ ಎಷ್ಟು ಹಿಡಿತೈತಿದೆ ಅನ್ನೋದು ಗೊತ್ತಾಗ್ತದೆ. ಇಷ್ಟು ಮಾಡಿದ್ರೆ ನಿಮಗೆ 4 ಅಂಕ ಸಿಗ್ತದೆ. ಕೊನೆಯ ಪ್ರಶ್ನೆ 38ನೇದು 5 ಅಂಕದ ಪ್ರಶ್ನೆ. ಇದು ತ್ರಿಕೋನಮಿತಿ ಅನ್ವಯಗಳು ಪಾಠದ ಮೇಲೆ, ಬಹುತೇಕ ತ್ರಿಕೋನಮಿತಿ ಅನ್ವಯಗಳ ಪಾಠದ ಮೇಲೆ 4 ಅಂಕದ ಪ್ರಶ್ನೆ ಬಿಟ್ಟರೆ 5 ಅಂಕದ ಪ್ರಶ್ನೆ ಕೇಳೋ ಸಾಧ್ಯತೆ ಐತಿ. ಈ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಕಾರ 5 ಅಂಕದ ಪ್ರಶ್ನೆ ಕೇಳಿದಾರ. ವಾರ್ಷಿಕ ಪರೀಕ್ಷೆಯಲ್ಲಿ 5 ಅಂಕಕ್ಕೆ ಬರ್ಬೋದು ಅಥವಾ 4 ಅಂಕಕ್ಕೆ ಬರ್ಬೋದು. 4 ತಪ್ಪಿದ್ರೆ 5 ಅಂಕಕ್ಕೆ ಕೇಳೋ ಸಾಧ್ಯತೆ ಐತಿ. 38ನೇ ಪ್ರಶ್ನೆ. ಎ ಬಿ ಮತ್ತು ಆರ್ ಕ್ಯೂಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿರೋ 2 ನೇರವಾದ ಕಂಬಗಳಾಗಿವೆ. ಇದೊಂದು ಕಂಬ, ಇದೊಂದು ಕಂಬ. ಇದೇ ನೆಲದ ಮೇಲಿನ ಪಿ ಬಿಂದು ಮತ್ತು ಕ್ಯೂ ಆರ್ ಕಂಬದ ಪಾದದಿಂದ ಎ ಬಿ ಕಂಬದ ತುದಿಗೆ ಉಂಟಾದ ಉನ್ನತ ಕೋನಗಳು 30 ಡಿಗ್ರಿ ಆಗಿವೆ. ಪಿ ಕ್ಯೂ ಇಸ್ಕೊಲ್ಟ್ 24 ಸೆಂಟಿಮೀಟರ್, ಎ ಆರ್ ಇಸ್ಕೊಲ್ಟ್ 13 ಸೆಂಟಿಮೀಟರ್ ಆದರೆ ಎ ಬಿ ಮತ್ತು ಆರ್ ಕ್ಯೂ ಕಂಬಗಳ ಉದ್ದಗಳನ್ನು ಕಂಡುಹಿಡಿಯಿರಿ. ಎ ಬಿ ಕಂಬದ ಉದ್ದ ಆರ್ ಕ್ಯೂ ಕಂಬದ ಉದ್ದ ಎಷ್ಟು ಅಂತ ಕೇಳಿದಾರೆ. ಮತ್ತು ಎ ಪಿ ಉದ್ದವನ್ನು ಕೂಡ ಕಂಡುಹಿಡಿಯಿರಿ. √3 ಇಸ್ಕೊಲ್ಟ್ 1.7 ಅಂತ ತಗೋರಿ ಅಂತ ಹೇಳಿದ್ದಾರೆ. ಭಾಳ ಸಿಂಪಲ್ ಆಗಿರುವ ಪ್ರಶ್ನೆ ಇದು, ಭಾಳ ಈಸಿ ಕೂಡ ಐತಿ. ಇಲ್ಲಿ ಫಸ್ಟ್ ಏನು ಮಾಡೋಣ, ನಾವೊಂದು ಎ ಸಿಯನ್ನು ಆರ್ ಕ್ಯೂಗೆ ಲಂಬ ಹೇಳ್ಕೊಂಡ್ಬಿಡೋಣ. ಏನು ಬರ್ತೀನಿ, ಎ ಸಿ ಪರ್ಪೆಂಡಿಕ್ಯುಲರ್ ಟು ಆರ್ ಕ್ಯೂ ಎಳೆದಿದೆ. ತ್ರಿಭುಜ ಎ ಪಿ ಕ್ಯೂನಲ್ಲಿ ಎ ಪಿ ಕ್ಯೂ ತ್ರಿಭುಜದೊಳಗ ಈ 2 ಕೋನಗಳು ಸಮ ಆದವು. 2 ಕೋನ ಸಮ ಆದವು ಅಂದ್ರೆ ಏನರ್ಥ, ಆ ಕೋನಗಳಿಗೆ ಅಭಿಮುಖವಾದ ಭಾವಗಳು ಕೂಡ ಸಮ ಆಗ್ತಾವೆ. ಅಂದ್ರೆ ಎ ಪಿ ಇಸ್ಕೊಲ್ಟ್ ಎ ಕ್ಯೂ ಹಾಕೋದು. ಎ ಪಿ ಇಸ್ಕೊಲ್ಟ್ ಎ ಕ್ಯೂ ಆಗ್ತೈತಿ. ನೆಕ್ಸ್ಟ್ ಇದು ಒಂದು ಚೌಕ ತರ ಆಯ್ತು. ಈಗ ಚೌಕ ಅಂದ್ರೆ 4 ಭಾವಗಳು ಸಮ ಇರ್ತಾವೆ, ಅಥವಾ ಆಯತ ಅನ್ಕೊಂಡ್ರು ಅಭಿಮುಖ ಭಾವಗಳು ಸಮ ಇರ್ತಾವೆ. ಹಾಗಾಗಿ ಇಲ್ಲಿ ಎ ಬಿಗೆ ಸಿ ಕ್ಯೂ ಸಮ ಆಗ್ತೈತಿ. ಎ ಬಿ ಇಸ್ಕೊಲ್ಟ್ ಸಿ ಕ್ಯೂ ಮತ್ತು ಎ ಸಿ ಇಸ್ಕೊಲ್ಟ್ ಬಿ ಕ್ಯೂ ಸಮ ಆಗ್ತದೆ. ಎ ಪಿ ಕ್ಯೂ ತ್ರಿಭುಜದೊಳಗೆ ಇವು 2 ಕೋನ ಸಮ ಆದವು. ಈ ಸಮದ್ವಿಭಾವ ತ್ರಿಭುಜದಲ್ಲಿ ಶೃಂಗ ಕೋನಾರ್ಧ ರೇಖೆಯು ಪಾದವನ್ನು ಅರ್ಧಿಸ್ತದೆ, ಸಮನಾದ 2 ಭಾಗ ಮಾಡ್ತದೆ. ಅಂದರೆ ಎ ಪಿ ಕ್ಯೂ ಒಂದು ಸಮದ್ವಿಭಾವ ತ್ರಿಭುಜ. ಅಂದರೆ 2 ಕೋನ ಸಮ ಅಂದ್ರೆ ಅವಕ್ಕೆ ಅಭಿಮುಖವಾಗಿರೋ ಭಾಗಗಳು ಕೂಡ ಸಮ ಆಗ್ತವೆ. ಅಂದರೆ ಎ ಪಿ ಮತ್ತು ಎ ಕ್ಯೂ ಸಮ ಅಂತ ಬರ್ತಿದ್ದೀವಿ. ಬಿಕಾಸ್ ಕೋನ್ ಪಿ ಇಸ್ ಈಕ್ವಲ್ ಟು ಕೋನ ಕ್ಯೂ. ಆದ್ದರಿಂದ ಏನಾಗುತ್ತೆ, ಪಿ ಬಿ ಇಸ್ ಈಕ್ವಲ್ ಟು ಬಿ ಕ್ಯೂ ಇಸ್ ಈಕ್ವಲ್ ಟು ಏನಾಗತ್ತೆ ಅಂದ್ರೆ ಪಿ ಕ್ಯೂ ಅಪಾನ್ 2. ಈ ಪಿ ಕ್ಯೂದ ಅರ್ಧ ಆಗ್ತಾವೆ ಅಂದ್ರೆ 24/2 ಅಂದ್ರೆ 12 ಆಗ್ತದೆ, 12 ಸೆಂಟಿಮೀಟರ್. ಈ ಟೋಟಲ್ 24 ಆದ್ರೆ ಒಂದು ಸಮದ್ವಿಭಾವ ತ್ರಿಭುಜದಲ್ಲಿ ಶೃಂಗ ಕೋನಾರ್ಧ ರೇಖೆ, ಈ ಶೃಂಗದಿಂದ ಪಾದಕ್ಕೊಂದು ಲಂಬ ಎಳೆದ್ರೆ ಲಂಬಾರ್ಧಕ ಅದು ಏನು ಮಾಡ್ತೈತೆ ಅಂದ್ರೆ
ಪಾದವನ್ನು ಸಮನಾದ 2 ಭಾಗ ಮಾಡ್ತದೆ. ಇದು ಟೋಟಲ್ 24 ಇದ್ರೆ ಇದು 12, ಇದು 12 ಆಗುತ್ತೆ, 12 ಸೆಂಟಿಮೀಟರ್. ಈಗ ನಮಗೆ ಇದು 12 ಸೆಂಟಿಮೀಟರ್ ಅಂತ ಗೊತ್ತಾಯ್ತು, ಇದು 12 ಅಂತ ಗೊತ್ತಾಯ್ತು. ಈಗ ನೀವು APB ತ್ರಿಭುಜ ತಗೊಳ್ಳೋಣ. ನಮ್ಮ ತ್ರಿಭುಜ APB ನಲ್ಲಿ ಇದು 90 ಡಿಗ್ರಿ. ಈ ಫಸ್ಟ್ ನಾವು AB ಕಂಡು ಹಿಡ್ಕೊಳ್ಳೋಣ, ನೆಕ್ಸ್ಟ್ ಆಮೇಲೆ AB ಬಳಸ್ಕೊಂಡು AP ಕಂಡು ಹಿಡ್ಕೋಬಹುದು. ಯಾವ್ದು ಕೊಟ್ಟಾರ ಯಾವ್ದು ಕೇಳ್ಯಾರ ಇದನ್ನ ಇವೆರಡು ಬಳಸ್ಕೊಂಡು ಇದು ಅಭಿಮುಖ ಭಾವಕತಿ, ಇದು ಪಾರ್ಶ್ವ ಭಾವಕತಿ. ಯಾವ ಟೀಟಾ ತಗೋಬೇಕು ಅವಾಗ ಟ್ಯಾನ್ ಟೀಟಾ. ಟ್ಯಾನ್ ಟೀಟಾ ಇಸ್ ಕೊಟ್ಟು ಅಭಿಮುಖ ಭಾವ ಅಪಾನ್ ಪಾರ್ಶ್ವ ಭಾವ. ಹಾಗಾಗಿ ಟ್ಯಾನ್ 30 ಇಸ್ ಕೊಟ್ಟು ಅಭಿಮುಖ ಭಾವ AB, ಪಾರ್ಶ್ವ ಭಾವ PB. ಟ್ಯಾನ್ 30 ಅಂದ್ರೆ 1/√3. AB ಅಂದ್ರೆ ಕಂಡುಹಿಡಿತಾ ಇದೆ, AB ಆಸ್ ಇಟ್ ಈಸ್. PB ಅಂದ್ರೆ 12. ಇದು ಓರೆ ಗುಣಾಕಾರ ಮಾಡಿದ್ರೆ ಏನಾಗತ್ತೆ ಅಂದ್ರೆ AB ಇಂಟು √3. ಇದನ್ನೇ ಗುಣಿಸಿ ಒಂದು ಕಡೆ, ಇದನ್ನೇ ಗುಣಿಸಿ ಒಂದು ಕಡೆ. ದಿಸ್ ಇಂಪ್ಲಾಯ್ಸ್ AB ಇಸ್ ಈಕ್ವಲ್ ಟು ಈ √3 ಗುಣಿಸ್ತತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತತಿ 12/√3. ಈ ಛೇದವನ್ನು ಕರ್ಣೀಕರಿಸಿದ್ರೆ ಅವಶ್ಯಕ ಛೇದಕ್ಕೆ √3 ಇಂದ ಗುಣಿಸಿದ್ರೆ ಏನಾಗತ್ತೆ AB ಇಸ್ ಈಕ್ವಲ್ ಟು ಏನಾಗ್ತದೆ ಅಂದ್ರೆ 12√3 ಅಪಾನ್ 3 3 9 3 ಆಗ್ತದೆ, 3 1 3 4 ಅಂದ್ರೆ 4√3 ಆಯ್ತು. 4√3. ಈಗ ಇದು ಗೊತ್ತಾಯ್ತು. AP ಅಳತಿ ಕಂಡಿಡ ನಾವು AP ಅಳತಿ ಕಂಡಿಡಬೇಕಾದ್ರೆ ಪಾರ್ಶ್ವಭಾವ ಇದು ಗೊತ್ತಾಯ್ತು ನಮಗೆ, ಇದನ್ನು ಕಂಡುಹಿಡಬೇಕಾಗೈತಿ. ಪಾರ್ಶ್ವಭಾವ ಅಪಾನ್ ವಿಕರ್ಣ ಅಂದ್ರೆ cos 30 is equal to ಪಾರ್ಶ್ವಭಾವ ಅಪಾನ್ ವಿಕರ್ಣ ಅಂದ್ರೆ PB ಅಪಾನ್ AP. cos 30 ಬೆಲೆ √3 ಅಪಾನ್ 2. PB ಅಳತಿ 12 AP. ಓರೆ ಗುಣಾಕಾರ ಮಾಡಿದ್ರೆ ಏನಾಗುತ್ತದೆ ಅಂದ್ರೆ ಇದು AP ಇಂಟು √3 ಆಗತ್ತೆ. ಇದು 12 24. ಈ √3 ಗುಣಿಸ್ತೈತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತೈತಿ √3. ಅವಶ್ಯಕ ಛೇದಕ್ಕೆ √3 ದಿಂದ ಅಕರ್ಣೀಕಾರಕ ಮಾಡಿದ್ರೆ AP ಇಸ್ ಈಕ್ವಲ್ ಟು 24√3. 3 3 9 ಅಂದ್ರೆ 3 ಆಗ್ತೈತಿ, 3 1 3 8. AP ಇಸ್ ಈಕ್ವಲ್ ಟು 8√3 ಆಗ್ತೈತಿ. 8√3 ಅದನ್ನ ನಾವು ಹೆಂಗ್ ಬರಿಬಹುದು? AP ಇಸ್ ಈಕ್ವಲ್ ಟು 8 ಇಂಟು 1.7. √3 ಅಂದ್ರೆ 1.7 ಅಂತ ತಗೋರಿ ಅಂತ ಹೇಳಿದ್ರೆ ಇದು ಗುಣಿಸಿದ್ರೆ ಎಷ್ಟಾಗುತ್ತೆ ಅಂದ್ರೆ 13.6 ಆಗುತ್ತೆ. 13.6 ಆಗುತ್ತೆ. AB ಅಳತಿ ಗೊತ್ತಾಗೈತಿ. AB ಎಷ್ಟು ಬಂತ 4√3. ಇದನ್ನು ಕೂಡ ನಾವು 4 ಇಂಟು √3 ಅಂದ್ರೆ 1.6 ಆದ್ರೆ 6.8 ಆಗುತ್ತೆ. ಈಗ ನಮ್ಮ ಉದ್ದೇಶ AP ಉದ್ದ ಕಂಡುಹಿಡಿದ್ವಿ. ನೆಕ್ಸ್ಟ್ RQ ಉದ್ದ ಕಂಡುಹಿಡಿಬೇಕಾದ್ರೆ ಇದು ಆಲ್ರೆಡಿ ಗೊತ್ತೈತೆ ನಮ್ಗೆ. AB CQ ಎರಡು ಸಮ ಇರ್ತಾವೆ, AB CQ ಸಮ ಇರ್ತಾವ ಅಂತ ಬರ್ತಿದ್ದೀವಿ. ಹಾಗಾಗಿ ಇದು ಕೂಡ 6.8 ಆಗುತ್ತೆ. ಇದನ್ನೊಂದು ಕಂಡು ಹಿಡ್ಕೋಬೇಕು ಅಷ್ಟೇ. ನಾವು ಇಲ್ಲಿ ಲಂಬ ಹಿಡಿದಿದ್ದೀವಿ. ARC ಲಂಬಕೋನ ತ್ರಿಭುಜದಲ್ಲಿ ಪೈಥಾಗರಸ್ ಪ್ರಮೇಯ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು AR² ಅಂದ್ರೆ 13² ಇಸ್ ಈಕ್ವಲ್ ಟು AC² ಪ್ಲಸ್ RC². ಎಸ್, ಇದನ್ನ ನಾವು ಶುದ್ಧೀಕರಿಸಿದ್ರೆ ಇದು 169. AC ಅಂದ್ರೆ 12² 144. ಈ ಕಡೆ RC². ಎಷ್ಟಾಗತ್ತೆ ಅಂದ್ರೆ RC ಇಸ್ ಈಕ್ವಲ್ ಟು 169 144 ಕಳೆದ್ರೆ 25 ಬರ್ತೈತಿ. ಇದ್ರ ವರ್ಗಮೂಲ 5 ಅಂದ್ರೆ ಇದರ ಅಳತಿ 5 ಅಂತ ಗೊತ್ತಾಯ್ತು. ನಾವು RQ ಅಳತಿ ಕಂಡುಹಿಡಿಬೇಕಾದ್ರೆ RQ ಇಸ್ ಈಕ್ವಲ್ ಟು RC ಪ್ಲಸ್ CQ. RC ಅಂದ್ರೆ ಈಗ ಕಂಡುಹಿಡಿದ್ವಿ 5. CQ ಅಂದ್ರೆ AB ಕಂಡುಹಿಡ್ದಲ್ಲ. AB ಎಷ್ಟಿರ್ತೈತಿ? AB CQ ಸಮ ಆಕೈತಿ. ಯಾಕಂದ್ರೆ ಇದು ಒಂದು ಚೌಕ ಅಥವಾ ಆಯತ, ಅಭಿಮುಖ ಭಾವಗಳು ಸಮ ಇರ್ತವೆ. ಇದು ಎಷ್ಟಿರ್ತೈತಿ? ಇದು ಅಷ್ಟ ಇರ್ತೈತಿ. ಹಾಗಾಗಿ ಅದು ಕೂಡ 6.8. ಕಂಬಗಳ ಎತ್ತರ AP ಅಳತೆ, ಕಂಬಗಳ ಅಳತೆ AP 13.6 ಸೆಂಟಿಮೀಟರ್, RQ 11.8 ಸೆಂಟಿಮೀಟರ್. ಈ ಥರ ನೀವು ಸುಲಭವಾಗಿ ಬಿಡಿಸಿದ್ರೆ 5ಕ್ಕೆ 5 ಅಂಕಗಳು ದೊರೆಯುತ್ತವೆ. ಇಲ್ಲಿಗೆ ಈ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಬಿಟ್ಟಂತ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿರುವ ಎಲ್ಲ ಪ್ರಶ್ನೆ ಬಿಡಿಸಿದ್ವಿ. ಮುಂದಿನ ತರಗತಿಯಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿರುವ ಪ್ರಶ್ನೆಗಳನ್ನು ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.